ರಾಜ್ಯ ಸರ್ಕಾರದ ಎಡವಟ್ಟಿನಿಂದ ನಾಡಿನ RCB ಫ್ಯಾನ್ಸ್ ಏನು 11 ಜನರನ್ನ ಬಲಿ ಪಡೆದಿರತಕ್ಕಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರನೇ ಹೊಣೆ ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಸ್ವಾಯಿಚ್ಛೆಯಿಂದ ರಾಜೀನಾಮೆ ನೀಡಬೇಕಾಯಿತು. ಅದು ಬಿಟ್ಟು ಅವರ ಅಧಿಕಾರದ ದಾಹಕ್ಕಾಗಿ, ರಾಜಕೀಯ ದಾಹಕ್ಕಾಗಿ 5 ಜನ ನಿಷ್ಠಾವಂತ ಪೊಲೀಸರನ್ನ ಅಮಾನತು ಮಾಡಿರ್ತಕ್ಕಂಥದ್ದು ಖಂಡನೀಯ. ಕರುನಾಡ ವಿಜಯ ಸೇನೆ ನೇರವಾಗಿ ಹೇಳುತ್ತೆ, ಇದಕ್ಕೆ ಯಾರಾದ್ರೂ ಹೊಣೆ ಆಗ್ಬೇಕು ಅಂತಂದ್ರೆ ಗೃಹ ಸಚಿವರೇ ಹೊಣೆ ಆಗ್ಬೇಕು. ಏನು ಕಪ್ಗೆದಂತ 24 ತಾಸು ಕೂಡ ಆಗಿಲ್ಲ, ಅಷ್ಟರೊಳಗಡೆ ಪೊಲೀಸರು ಬಂದೋಬಸ್ತ್ ಮಾಡ್ಕೊಳ್ರಿ ಅಂದ್ರೆ ಅವ್ರಿಗೆ ಹೆಂಡತಿ ಮಕ್ಕಳಿರಲ್ವಾ? ಆರೋಗ್ಯ ಈ ಪೊಲೀಸ್ ಇಲಾಖೆಯಲ್ಲೇ ಅನಾರೋಗ್ಯದಿಂದ ಈಡಾಗಿರೋದೇ ವಯಸ್ಸಾದಂತ ಸರ್ವಿಸ್ ಇರ್ತಕ್ಕಂಥವ್ರು ಅನಾರೋಗ್ಯಕ್ಕೆ ತುತ್ತಾಗಿರ್ತಾರೆ. ಅವೆಲ್ಲವನ್ನೂ ಕೂಡ ಬಂದೋಬಸ್ತ್ ನೀಡುವಲ್ಲಿ ಅವನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೂ ಸಮೇತ ಸಮಯ ಕೊಡದಲೆ ಇವರ ಒಂದು ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ನಾಡಿನ 11 ಜನರ ಸಾವನ್ನ ಪಡೆದು ಜೊತೆಗೆ ನಿಷ್ಠಾವಂತ ಪೊಲೀಸರು ಇತಿಹಾಸದಲ್ಲಿ IPS ಅಧಿಕಾರಿಯನ್ನ ಅಮಾನತು ಮಾಡಿರ್ತಕ್ಕಂಥದ್ದು ಖಂಡನೀಯ. ದಯಾನಂದರವರು ಎಲ್ಲೆಲ್ಲಿ ಡ್ಯೂಟಿ ಮಾಡಿದ್ದಾರೆ ಅಲ್ಲೆಲ್ಲವೂ ಕೂಡ ಅಚ್ಚುಕಟ್ಟಾದಂತಹ ವೃತ್ತಿಯನ್ನ ಮಾಡಿರ್ತಕ್ಕಂತಹ ವ್ಯಕ್ತಿ. ಅವರ ಒಂದು ಬೆಂಗಳೂರು ಆಯುಕ್ತರಾಗಿ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಸುಧಾರಣೆಗಳಾಗಿದೆ ಮತ್ತು ಎಲ್ಲಾ ಸಿಬ್ಬಂದಿಗಳು ಕೂಡ ಅಷ್ಟೇ ಉತ್ತಮವಾದಂತಹ ಕರ್ತವ್ಯ ನಿರ್ವಹಿಸಿದ್ದಾರೆ. ಇಂತಹ ಅಮಾನತನ್ನ ಕರುನಾಡ ವಿಜಯ ಸೇನೆ ಹಾಗೂ ಸಾರ್ವಜನಿಕರು ನೇರವಾಗಿ ಖಂಡಿಸ್ತೀವಿ. ಇವರ ಅಮಾನತನ್ನ ಈ ಕೂಡಲೇ ಹಿಂಪಡಿಬೇಕು. ರಾಜ್ಯಪಾಲರು ಹಾಗೂ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಮಧ್ಯದಲ್ಲಿ ಬಂದು ಇವರ ಅಮಾನತನ್ನ ಹಿಂಪಡಿಬೇಕಾಗಿ ವಿನಂತಿಸ್ಕೊಳ್ತೀನಿ. ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ, ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಮಹಾಮಾರಿಗೆ ಈಗೇನು ಆಗಲೇ 11 ಜನರನ್ನ ಬಲಿ ಕೊಟ್ಟಂತ ರಾಜ್ಯ ಸರ್ಕಾರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನ